ಸರ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಎಲ್ಲ ಸಿದ್ಧತೆ. ನಾನು ನಿಮ್ಮಂಗೆ ಪೇಪರ್ಲಿ ಓದಿದ್ದೀನಿ. ನಿಮ್ಮ ಪೇಪರ್ ಮೂಲಕ ನಾನು ನೋಡಿದೆ. ನಾನು ಹೈಕೋರ್ಟಲ್ಲಿ ನಾವು ಅಫಿಡವಿಟ್ ಕೊಟ್ಟಿದ್ದೀವಿ ಅಂತ ಬಿಟ್ಟುಬಿಟ್ಟು ಈಗ ರಿಸರ್ವೇಷನ್ ಮಾಡ್ತೀವಿ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ಅಂದರೆ ಅದು ಅಫಿಡವಿಟ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಹಾಗೇ ಆಗ್ತದೆ. ವಿದ್ಯುತ್ ದರ ಏರಿಕೆ ಆದರೆ ಗೃಹ ಜ್ಯೋತಿಯನ್ನು ನಿಲ್ಲುತ್ತೆ ನೋಡ್ರಿ, ಗೃಹ ಜ್ಯೋತಿಗೂ ವಿದ್ಯುತ್ ದರಕ್ಕೂ ಸಂಬಂಧನೇ ಇಲ್ಲ. ಗೃಹ ಜ್ಯೋತಿ ನಮ್ಮ ಸರ್ಕಾರ ಅದೊಂದು ಇದು ಗ್ಯಾರಂಟಿ ಪ್ರೋಗ್ರಾಮಲ್ಲಿ ಒಂದು ಅದು ಸರ್ಕಾರದಲ್ಲಿ ಬಡ್ಜೆಟ್ಲಿ ಅಳವಡಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತಾರೆ. ಅದಕ್ಕೂ ವಿದ್ಯುತ್ ದರ ಇದಕ್ಕೂ ಸಂಬಂಧನೇ ಇಲ್ಲ. ವಿದ್ಯುತ್ ದರ ಏರಿಸಿದರೆ ರಾಜ್ಯ ಸರ್ಕಾರ ಸಮೇತ ಸಬ್ಸಿಡಿ ಜಾಸ್ತಿ ಕೊಡಬೇಕಾಗ್ತದೆ. ನಿಮಗೆ ಅದು ಗೊತ್ತಿರಲಿ. ನಾವು ಈಗ ನಿಮ್ಮ IP ಸೆಟ್ಟು ಸಬ್ಸಿಡಿ ಸೆಟ್ಟು ಜಾಸ್ತಿ ನಾವು ಖರ್ಚು ಇದು ಮಾಡಿದ್ರೆ ಕನ್ಸಂಪ್ಷನ್ ಮಾಡಿದ್ರೆ ನಮ್ಮ ಸಬ್ಸಿಡಿ ಈಗ 19,000 ಆಗಿದೆ. ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ. ಆಗ ಸಬ್ಸಿಡಿ ಜಾಸ್ತಿ ಆಗುತ್ತೆ, ರಾಜ್ಯ ಸರ್ಕಾರ ಕೊಡಬೇಕಲ್ಲ. ಅದೇ ರೀತಿಯಲ್ಲಿ ಗೃಹ ಜ್ಯೋತಿದು ಸಮೇತ 200 ಯೂನಿಟ್ ತನಕ ನಾವು ಏನಾದರೂ ರೇಸ್ ಮಾಡಿದರೆ ಅದು ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾರೆ. ಅದರಲ್ಲಿ ಇರುತ್ತೆ. ರಾಜ್ಯ ಸರ್ಕಾರ ದೊಡ್ಡ ಕನ್ಸ್ಯೂಮರು. ನೋಡಿ, ಏನು ನಾವು ಪ್ರಾಮಿಸ್ ಮಾಡಿದ್ವಿ ಇವತ್ತು ಮುಖ್ಯಮಂತ್ರಿಯವರೇ ಪೇಪರ್ಲಿ ಕೊಟ್ಟಿದ್ದಾರೆ. ಅದೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇಲ್ವಾ ನಮಗೆ? ನೀವು ಯಾಕೆ ಇದನ್ನು ಹೇಳ್ತೀರಾ? ಲೇಟ್ ಆದರೂ ಈಗ ಕೇಳಿ ನಿಮಗೆ ಗೊತ್ತಿದೆ ನಮ್ಮ ಹಣಕಾಸು ವ್ಯವಸ್ಥೆ ಏನಿದೆ ಬಿಟ್ಟರೆ ಮಾರ್ಚ್ 31 ಎಲ್ಲ ಕಟ್ತಾರೆ. ಸ್ವಲ್ಪ ಇಯರ್ ಎಂಡಿಗೆ ಹೆಚ್ಚಿಗೆ ಬರ್ತದೆ. ಅದರ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ. ನಾವು ರೆವಿನ್ಯೂ ಬಂದ ಕೂಡಲೇ ಇಮಿಡಿಯೇಟ್ ಮಾಡ್ತಾ ಇದ್ದೀವಿ ಹೇಳಿದ್ದಾರೆ, ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು? ನೋಡಿ, ಜೋಶಿ ಅವರು ರಾಜ್ಯ ಬಿ ಜೆ ಪಿಯಲ್ಲಿ ನಡೆಸೋ ಒಂದು ರಾಜ್ಯದಲ್ಲಿ ಮಾಡಿದಾರಾ? ಅವ್ರಿಗೆ ಹೇಳಿ, ಅವ್ರಿಗೆ ದಯವಿಟ್ಟು ಹೇಳಿ, ನೀವು ಒಂದು ರಿಕ್ವೆಸ್ಟ್ ಮಾಡಿ ಜೋಶಿ ಅವರಿಗೆ, ಮಾಧ್ಯಮದವರು, ನೀವು ನಿಮ್ಮ BJP ಸರ್ಕಾರ ಇರೋ ಕಡೆ ಈ ಕಾರ್ಯಕ್ರಮ ಜಾರಿ ಮಾಡಿ, ಅದಾದಮೇಲೆ ಅವ್ರಿಗೆ ಕೊಡಿಸಿ, ನೀವು ತಿಂಗಳು ಕರೆಕ್ಟಾಗಿ ಕೊಡ್ತಾ ಇದ್ಬಿಟ್ರೆ ನಮಗೂ ಹೇಳಿ, ನಾವು ಅಲ್ಲಿ ಕೊಡ್ತಾ ಇದ್ವಿ ತಿಂಗಳು ಕರೆಕ್ಟಾಗಿ ಅಂತ ಇಟ್ಬಿಟ್ಟು ಆಗ ನಾವು ಕೊಡ್ತೀವಿ. ನಾವು ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಮಾಡ್ತೀವಿ. 15 ಲಕ್ಷ ಸುಳ್ಳು ಅಂತ ಹೇಳಿಲ್ಲ ಸರ್. 15 ಲಕ್ಷ ಅಕ್ರಮ ಸಕ್ರಮ ತೆಗೆದ ಮೇಲೆ ರೈತರಿಗೆ ಕನೆಕ್ಷನ್ ತಗೊಳ್ಳೋದನ್ನ ಕಷ್ಟ ಆಗಿದೆ. ನೋಡಿ, ಅಕ್ರಮ ಸಕ್ರಮ ತೆಗೆದಿದ್ದಾರೆ ಯಾರು ಹೇಳಿದ್ರು? ಈಗ ಹೊಸದಾಗಿ ಕನೆಕ್ಷನ್ ನೋಡಿ, ಹೊಸದಾಗಿ ಕನೆಕ್ಷನ್ ವಿಚಾರ ಹೇಳಿ. ಈಗ ಅಕ್ರಮ ಸಕ್ರಮ ನಾವು 2023 ಸೆಪ್ಟೆಂಬರ್ ಕಟ್ ಆಫ್ ಡೇಟ್ ಕೊಟ್ಟು 4.5 ಲಕ್ಷ ಯಾರು 50 ರೂಪಾಯಿ ಕಟ್ಟಿದ್ದಾರೆ, ಯಾರು 10,000 ಕಟ್ಟಿದ್ದಾರೆ, 25 4.5 ಲಕ್ಷ ಇದೆ. ಅದಕ್ಕೆ ನಾವೇನು ಹೇಳಿದ್ವಿ, 500 ಮೀಟ್ರ್ ಒಳಗಡೆ ಆ ಗ್ರಿಡ್ಡಿಂದಲೇ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಸುಮಾರು 2.5 ಲಕ್ಷ ನಾವು ಈಗಾಗಲೇ ಕೊಟ್ಟಿದ್ವಿ. ಬಾಕಿ ಇರೋದು ಏನಾಗಿದೆ ಅಂದರೆ SR ರೇಟು ಈಗ ಇನ್ನೊಂದು 10 ದಿವಸದಲ್ಲಿ SR ರೇಟು ನಾವು ಬದಲಾವಣೆ ಮಾಡಿದ್ಮೇಲೆ ನಂತರ ಟೆಂಡರ್ ಕಳೆದ್ಬಿಟ್ಟು ಅದು ಸರಿ ಮಾಡ್ತೀವಿ. ಹೊಸದಾಗಿ ಕನೆಕ್ಷನ್ ಸಮೇತ ಅದು ಸಮೇತ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಅಕ್ರಮ ಮಾಡಬೇಡಿ ಅಂತ ಹೇಳಿದ್ವಿ ಹೊರತು. ಈಗ ಮೊನ್ನೆ ನನಗೆ ಇಲ್ಲಿ ಹೇಳಿದ್ರು, ಇಲ್ಲಿ ನಮ್ಮ ಇದರಲ್ಲಿ ಹಾವೇರಿಯಲ್ಲಿ ರೈತರು, ನೋಡಿ ನಮ್ಮನ್ನು ಅಕ್ರಮ ಮಾಡಿದ್ರೆ ಯಾಕೆ ಹೇಳ್ತೀರಾ? ನಾವು ಸೆಲ್ಫ್ ಎಕ್ಸಿಕ್ಯೂಷನಿಗೆ ರೆಡಿ ಇದ್ದೀವಿ, ನೀವು ಮಾಡಿಕೊಡಿ ಅಂತ ಹೇಳಿದ್ವಿ. ಆದರೆ ನಾನು ಬೆಂಗಳೂರಿಗೆ ಹೋದ ಕೂಡಲೇ ಅದಕ್ಕೆ ನಾನು ಆರ್ಡ್ರ್ ಪಾಸ್ ಮಾಡ್ತೀನಿ. ಸೆಲ್ಫ್ ಎಕ್ಸಿಕ್ಯೂಷನ್ ಕಷ್ಟ ಆಗ್ತಿದೆಯಲ್ಲ ರೈತರಿಗೆ, ಒಂದು ಕನೆಕ್ಷನ್ಗೆ 3.5 ಲಕ್ಷ ಖರ್ಚಾಗ್ತಿದೆ. ನೋಡಿರಿ, ಮೊದಲು ಮಾಡ್ತಾ ಇರಲಿಲ್ವಾ? 3.5 ಲಕ್ಷ ಆಗ್ತದಾ? ಏಕೆ 3.5 ಲಕ್ಷ ಆಗಬೇಕು ಕನೆಕ್ಷನಿಗೆ? ಯಾರು ನಿಮಗೆಲ್ಲ ಇದೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. 3.5 ಲಕ್ಷ ಏನಾಗ್ತಿತ್ತು ಅಕ್ರಮ ಮಾಡಿಬಿಟ್ಟು ಸಕ್ರಮ ಮಾಡಲಿಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.